ಎಲ್ಲರಿಗೂ ನಮಸ್ಕಾರ. ಮುಂದ್ಗಡೆ ಮುಂದ್ಗಡೆ ಮಾತಾಡ್ತಾ ಇರ್ತಕ್ಕಂಥ ವಂತೇಜಿಯ ಹೆಸರು ಡಾಕ್ಟರ್ ನಾಗಭೂಷಣ. ಉತ್ತರ ಪ್ರದೇಶದಲ್ಲಿ ಗೌತಮ್ ಬುದ್ಧ ಯೂನಿವರ್ಸಿಟಿ ಇದೆ ಗ್ರೇಟರ್ ನೋಯ್ಡಾದಲ್ಲಿ. ಅದರಲ್ಲಿ ಸ್ಕೂಲ್ ಆಫ್ ಬುದ್ಧಿಸ್ಟ್ ಸ್ಟಡೀಸ್ ಅಂಡ್ ಸಿವಿಲೈಸೇಷನ್ ಅಂತ ಇದೆ. ಅಲ್ಲೇ MA, MPhil, PhD ಬುದ್ಧಿಸ್ಟ್ ಸ್ಟಡೀಸ್ ನಲ್ಲಿ ಓದಿ ಅಲ್ಲೇ ನನಗೆ ಅವಕಾಶ ಸಿಕ್ತು. ಉತ್ತರ ಪ್ರದೇಶದಲ್ಲಿ ಅದೇ ಬುದ್ಧ ಶಾಸನವನ್ನು ಸ್ಥಾಪನೆ ಮಾಡಿ ಅದನ್ನು ಪ್ರಚಾರ ಮಾಡಿ. ಆ ಮಧ್ಯದಲ್ಲಿ ಡಾಕ್ಟರ್ ಬಿಟ್ಟು ಕರುಣಾಶೀಲ ಅವರು ಪರಿಚಯ. ಅವರು ಮಾಡುವಂತ ಒಂದು ಧಮ್ಮದ ಆಂದೋಲನೆ ಅತಿ ಮುಖ್ಯವಾದಂತ ಧಮ್ಮವನ್ನು, ಬುದ್ಧ ಶಾಸನವನ್ನು ನಾವು ಪ್ರತಿನಿತ್ಯ ಜೀವನದಲ್ಲಿ ಯಾವ ರೀತಿ ಅಳವಡಿಸಬೇಕು, ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಬುದ್ಧನ ವಚನಗಳನ್ನು, ತಥಾಗತರ ವಚನಗಳನ್ನು ಯಾವ ರೀತಿ ಅತಿ ಸುಲಭವಾಗಿ ಆಚರಣೆ ಮಾಡಬೇಕು ಅನ್ನೋದನ್ನ ಅವರು ಧರ್ಮದೇಶನಲ್ಲ, ಅದನ್ನ ಶಿಕ್ಷಣ ಶಿಬಿರವನ್ನಾಗಿ ಮಾಡ್ತಾರೆ. ಎಷ್ಟು ಜನ ಅಂದ್ರೆ ಒಂದು ಶಿಬಿರದಲ್ಲಿ ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ 5,000 ಜನ ಇರ್ತಾರೆ. ಅವ್ರಿಗೆ ಬುದ್ಧ ಶಾಸನ ಯಾವ ರೀತಿ ನಡ್ಕೋಬೇಕು, ಉಪಾಸಕರ ಮಧ್ಯೆ ಯಾವ ರೀತಿ ವ್ಯವಹಾರ ಇರಬೇಕು, ಮತ್ತೆ ಜೀವನದಾರಿ ಸಿಕ್ಕುಗಳ ಮಧ್ಯೆ ಯಾವ ರೀತಿ ವ್ಯವಹಾರ ಇರಬೇಕು ಅನ್ನೋದನ್ನ ಅವರು 10 ದಿನದ ಶಿಬಿರದಲ್ಲಿ ಹೇಳ್ಕೊಡ್ತಾರೆ. ಸಿಕ್ಕುಗಳಿಗೂ ಹೇಳ್ಕೊಡ್ತಾರೆ, ಮತ್ತೆ ಉಪಾಸಕಿಯರಿಗೂ ಕೂಡ ಹೇಳ್ಕೊಡ್ತಾರೆ. ಬೇರೆ ಬೇರೆ ಆಗಿದೆ. ಮೊದಲು ಒಂದ್ಸಲ 5 ಜನ ಉಪಾಸಕ, 5,000 ಜನ ಉಪಾಸಕರು, ಮತ್ತೆ ನಂತರದ ಶಿಬಿರದಲ್ಲಿ 5,000 ಜನ ಉಪಾಸಕರು. ಅತಿ ದೊಡ್ಡದು ಒಂದು ಪ್ರಶಿಕ್ಷಣ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ದಾರೆ. ಏನದು ಅಂತ ಹೇಳಿದ್ರೆ ಧಮ್ಮಭೂಮಿ ಪಲ್ವಲ್ ಅನ್ನೋ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ, ಹರಿಯಾಣದಲ್ಲಿ. ತುಂಬಾ ದೊಡ್ಡದು. ಒಂದು ಸಲಕ್ಕೆ ಒಂದು 500 ಜನ ಊಟ ಮಾಡ್ಬೋದು ಅಂತ ಒಂದು ಕಡೆ, ಅಂತ ಒಂದು ಡೈನಿಂಗ್ ಹಾಲ್ ಇದೆ. ಇವಾಗ ಅಲ್ಲಿ ಯಾರಾದ್ರೂ ಹುಡುಗರು ಕಾಂಪಿಟೇಷನ್ ಮಾಡೋದು, ತಯಾರಿ ಮಾಡೋದಿದ್ರೆ ಅಲ್ಲಿ ಹುಡ್ಕೋಬಹುದು. ಎಷ್ಟು ವರ್ಷ ಬೇಕಾಗುತ್ತೆ ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಪಲ್ವಲಲ್ಲಿ. ಮತ್ತೆ ಅಲಿಗಢಲ್ಲಿ, ಆಗ್ರಾದಲ್ಲಿ 4 ಬುದ್ಧ ವಿಹಾರಗಳನ್ನ ಅವರು ನಮ್ಮ ಭೂಮಿಯ ಪರವಾಗಿ ನಡೆಸ್ತಾರೆ. ಅದೇ ಜಿಲ್ಲೆಯಲ್ಲಿ ಅಲಿಗಢ ಜಿಲ್ಲೆಯಲ್ಲಿ ಒಂದು 15 ಎಕರೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತರಬೇತಿ ಶಿಬಿರ ಕೇಂದ್ರವನ್ನಾಗಿ ಮಾಡಿ, ತರಬೇತಿ ಒಂದೊಂದು ಕಡೆ ಇಲ್ಲೇ ಎಷ್ಟೊಂದು ನೋಡ್ತಿದೆ. ಒಂದು 700 ಜನ ಈ ಒಂದು ಆಡಿಟೋರಿಯಂ ಹೋಗಬಹುದು. ಈ ತರದ್ದು ಒಂದು 5,000 ಜನ ಒಂದು ಕಡೆ 10 ದಿನ ಇರುವಂತ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅತಿ ದೊಡ್ಡದಾದಂತ ತರಬೇತಿ ಕೇಂದ್ರವನ್ನು ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಏನನ್ನ ತರಬೇತಿಯಲ್ಲಿ ಮೆಡಿಟೇಷನ್ ಮಾಡಿಸೋದು, ಮತ್ತೆ ಆ ಒಂದು ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ನಾವು ನಮ್ಮ ವ್ಯವಹಾರ ಯಾವ ರೀತಿ ಇರಬೇಕು, ಆ ವ್ಯವಹಾರದಲ್ಲಿ ನಾವು ಯಾವ ರೀತಿ ಬುದ್ಧರ ವಚನಗಳನ್ನು ನಡೆಸ್ಕೋಬೇಕು ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ. ತುಂಬಾ ಜನ ರಾಜಸ್ಥಾನದಲ್ಲಿ, ಹಿಮಾಚಲ ಪ್ರದೇಶ, ಪಂಜಾಬ್, ಮಧ್ಯಪ್ರದೇಶ್, ಗುಜರಾತ್, ಜಾರ್ಖಂಡ್, ಹರಿಯಾಣ, ಬಿಹಾರ್, ವೆಸ್ಟ್ ಬೆಂಗಾಲ್, ಒಟ್ಟು ಉತ್ತರ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಇವರು ಆ ಒಂದು ಆಂದೋಲನವನ್ನು ನಡೆಸ್ತಾರೆ. ಒಂದು ಮೂವ್ಮೆಂಟ್, ಒಂದು ಆಂದೋಲನ. ಆ ಒಂದು ನಿಟ್ಟಿನಲ್ಲಿ ಏನಕ್ಕೆ ಎಲ್ಲಾ ರಾಜ್ಯಗಳು ಹೋಗಬೇಕು, ಭಾರತದಲ್ಲಿ ಬಾಬಾ ಸಾಗರ ಆ ಒಂದು ಸಂಕಲ್ಪವಿದೆ, ಏನು ಪ್ರಬುದ್ಧ ಭಾರತ, ಅದನ್ನು ನಾವು ಸಕಾರ ಮಾಡಿ ಎಲ್ಲರೂ ಸೇರಿ. ನನಗೂ ಒಂದು 60 ಇದೆ, ಇನ್ನೊಬ್ಬರಿಗೂ ಇನ್ನೊಂದು ಸಂಘ ಸಂಸ್ಥೆ ಇದೆ, ಬೇರೆಯವರು ಕೂಡ ಸಂಘ ಸಂಸ್ಥೆ ಇದೆ. ಇಲ್ಲಿ ಅವರು
ಅವರವರು ವ್ಯಕ್ತಿಗತವಾದಂತಹ ಸಂಘ ಸಂಸ್ಥೆಗಳನ್ನು ನಡೆಸ್ತವ್ರೆ. ಅದು ತುಂಬಾ ಉತ್ತಮ. ಇದು ಜೊತೆಯಾಗಿ ನಾವು ಒಂದು ಉತ್ತಮವಾದಂತಹ ವ್ಯಕ್ತಿಯನ್ನಾಗಿ ನೋಡಿದ ತಕ್ಷಣ ನಮಗೆ ಗೊತ್ತಾಗಬೇಕು ಇವರ ಜೀವನದಲ್ಲಿ ಉತ್ತಮ ವಚನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸರಿ ಮಾತಲ್ಲ, ನೋಡಿದ ತಕ್ಷಣ ಗೊತ್ತಾಗಬೇಕು. ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ಮತ್ತೆ ಒಬ್ಬರನ್ನು ಇನ್ನೊಬ್ಬರು ಮೀಟ್ ಮಾಡಿದಾಗ ಸಂಧಿಸಿದಾಗ ಯಾವ ರೀತಿ ನಮಸ್ಕಾರ ಮಾಡಬೇಕು, ಮತ್ತೆ ಬುದ್ಧನ ಪ್ರತಿಗೆ ಅಲ್ಲಿಗೆ ಹೋದಾಗ ಯಾವ ರೀತಿ ಗುರುವಿಗೆ ನಮಸ್ಕಾರ ಮಾಡಬೇಕು, ವಂದನೆಯನ್ನು ಮಾಡಬೇಕು. ಒಂದನ್ನು ನೋಡಿದಾಗ, ನಿಂತ್ಕೊಂಡಿದ್ದಾಗ, ಕುತ್ಕೊಂಡಿದ್ದಾಗ, ವಿಹಾರದಲ್ಲಿದ್ದಾಗ, ರಸ್ತೆಯಲ್ಲಿದ್ದಾಗ, ಪ್ರಯಾಣ ಮಧ್ಯದಲ್ಲಿ ನಮಗೆ ಭಂತೇಜಿಯವರು ಸಿಕ್ಕಿದಾಗ ಅವ್ರ ಜೊತೆ ನಾವು ಯಾವ ರೀತಿ ವ್ಯವಹಾರ ಮಾಡಬೇಕು, ಅವ್ರ ಜೊತೆ ಅವ್ರು ಮಾತಾಡಿದಾಗ ನಾವು ಯಾವ ರೀತಿ ಇರಬೇಕು, ಅವ್ರ ಮನೆಗೆ ಬಂದಾಗ ಯಾವ ರೀತಿ ನಾವು ನೋಡ್ಕೋಬೇಕು, ಅವ್ರ ನಮ್ಮ ಮನೆಗೆ ಯಾವಾಗ ಕರಿಬೇಕು, ಮತ್ತೆ ನಮ್ಮ ಮನೆ ಮಂದಿಯನ್ನು ನಾವು ಯಾವ ರೀತಿ ಧರ್ಮದ ದಾರಿಯಲ್ಲಿ ತರಬೇಕು ಅನ್ನೋದೇ ಅವ್ರಿಗೆ ಪ್ರಶಿಕ್ಷಣ ಇದೆ. ಕೆಲವೊಂದ್ಸಲ ನಮಗೆ ಗೊತ್ತಾಗೋದಿಲ್ಲ ನಾವು ಈ ತಪ್ಪು ಮಾಡ್ತಾ ಇದ್ದೇವೆ. ಆ ತಪ್ಪನ್ನು ನಾವು ಮಾಡಬಾರ್ದು ಅನ್ನೋದನ್ನ ಇದೇ ಪ್ರಶಿಕ್ಷಣದಲ್ಲಿ ಮೊದಲನೇ ಭಾಷೆ ಕರ್ನಾಟಕದಲ್ಲಿ ಮಾಡ್ತಾರೆ. ಇಷ್ಟುವರೆಗೂ ಕೆಲವು ಸಲ ಹೋಗಿದ್ದಾರೆ ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತೆ ತಮಿಳುನಾಡಲ್ಲಿ. ಅದಕ್ಕೆ ತಮಿಳುನಾಡಿಂದ ಮತ್ತೆ ತೆಲಂಗಾಣದಿಂದ ಕೂಡ ಕೆಲವರು ಬಂದಿದ್ದಾರೆ. ತುಂಬಾ ಒಳ್ಳೆ. ಅದಕ್ಕೆ ಗಾಂಧೀಜಿಯವರು ನವೆಂಬರು ಅಕ್ಟೋಬರ್ ಹಿಂದಿನ ವರ್ಷ 23 ಅವಾಗ ಒಂದು ಸಾವಿರ ಉಪಾಸಕರು ಶಿಬಿರವನ್ನು ನಡೆಸಿ 10 ದಿನದ ಪ್ರಪಂಚ ಶಿಬಿರವನ್ನು ಮಾಡಿದರು. ಆ ಶಿಬಿರಕ್ಕೆ ಕರ್ನಾಟಕದಿಂದ, ಚಾಮರಾಜನಗರ ಮತ್ತು ಮೈಸೂರು ಆ ಕಡೆ ಜಿಲ್ಲೆಯಿಂದ, ಮತ್ತೆ ಉತ್ತರ ಕರ್ನಾಟಕ ಬೀದರ್, ಗುಲ್ಬರ್ಗ, ಬಿಜಾಪುರ, ಬೆಳಗಾಂ, ಹುಬ್ಬಳ್ಳಿ ಆ ಕಡೆಯಿಂದ ಒಟ್ಟು ಸೇರಿದ 40 ಉಪಾಸಕರು ಆ ಒಂದು ಶಿಬಿರಕ್ಕೆ ಹೋಗಿದ್ರು. ಆನಂತರ ಇದೇ ವರ್ಷ ಜೂನ್ 15 ಮತ್ತು 16ನೇ ತಾರೀಕು 2 ದಿನಕ್ಕೂ ಕಾರ್ಯಶಾಲೆ ಜೈಪುರಲ್ಲಿ 5,000 ಜನ ಬಂದಿದ್ರು. ಎಲ್ಲರೂ ಬಿಳಿ ಬಟ್ಟೆಯಲ್ಲೇ ಇದ್ರು. ನೀವು ನೋಡಿರ್ಬೋದು ಆ ಒಂದು ಫೋಟೋನ. 5,000 ಜನ ಎಲ್ಲರೂ ಬಿಳಿ ಬಟ್ಟೆ. ಯಾಕೆ? ಒಂದು ಬುದ್ಧಿಸ್ಟ್ ಮ್ಯಾನಿಫೆಸ್ಟೋ, ಬೌದ್ಧರ ಆಚಾರ ವಿಚಾರಗಳು ಯಾವ ರೀತಿ ಇರಬೇಕು ಅನ್ನೋದನ್ನೇ ಶಿಬಿರದಲ್ಲಿ ಮಾತಾಡೋದು. ಭಂತೇಜಿಯವರ ತೀವ್ರದ ಟಿಪ್ಪು ಸಂಘ 150 ಜನ ಬಂದಿದ್ರು. 150 160 200 ಜನ ಟಿಪ್ಪು ಸಂಘ ಇತ್ತು. ನನಗೆ ಆಶ್ಚರ್ಯ ಅನಿಸುತ್ತೆ ಅಂದ್ರೆ, ಒಂದೊಂದು ಸಲ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ಕೆಲವರಿಗೆ ಆ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಸರಿಯಾಗಿ ಕೆಲವೊಂದ್ಸಲ ಊಟ ಸಿಗದೆ ಇರ್ಬೋದು, ಏನಾದ್ರು ಆಗ್ಬೋದು, ಕಡಿಮೆ ಅನಿಸ್ಬೋದು, ಕೆಲವೊಂದ್ಸಲ ಜಾಸ್ತಿನೂ ಆಗ್ಬೋದು. ಆದ್ರೆ ನನಗೆ ಆಶ್ಚರ್ಯ ಅನಿಸಿದ್ದು ಏನಂತ ಹೇಳಿದ್ರೆ, ಆ 2 ಶಿಬಿರದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗುವಂತ ಎಲ್ಲರಿಗೂ ಭಂತೇಜಿಯವರು ಊಟದ ವ್ಯವಸ್ಥೆ ಪ್ಯಾಕ್ ಮಾಡಿ ತುಂಬಾ ಆಶ್ಚರ್ಯ. ಇಲ್ಲಿ ಹೋಗೋರ್ಗೂ ಕೂಡ ಊಟ ಕೊಟ್ಟರು, ಪ್ಯಾಕ್ ಮಾಡಿ. ಮಧ್ಯಾಹ್ನ ಊಟ ಕೊಟ್ಟು ಸಂಜೆ 6 ಗಂಟೆವರೆಗೂ ಕಾರ್ಯಕ್ರಮ ನಡೀತಾ ಇತ್ತು. 5 ಗಂಟೆಗೆ ಟೇಬಲ್ ಮೇಲೆ ಇಟ್ಟಿದ್ರು ಆಚೆ ಹೋಗುವಂತ ರಾಸ್ತೆ. ಆ ಒಂದು ಸಭೆನ ಮುಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಪ್ಯಾಕ್ಗಳನ್ನು ಮಾಡಿ ಟ್ರೈನಲ್ಲಿ ಹೋಗೋರು, ಫ್ಲೈಟ್ಗಳಲ್ಲಿ ಹೋಗೋರು ಎಲ್ಲರೂ. ಅಲ್ಲಿ ಆ ಜೈಪುರ್ ಬೈಠಕಲ್ಲಿ 22 ರಾಜ್ಯಗಳಿಂದ ಬಂದಿದ್ರು. ಅಲ್ಲಿ ಮತ್ತೆ ಕರ್ನಾಟಕದವರು ಕೂಡ 40 ಉಪಾಸಕರು ಬಂದಿದ್ರು. ಅದರಲ್ಲಿ ಒಬ್ಬರು ನಮ್ಮ ಸುದರ್ಶನ್ ಮಾಡಿಗೆ ಇದರಿಂದ ಬಂದವರು. ಅವರು ಟೀಮ್ ಇಲ್ಲೇ ಕೂತಿದ್ರೆ ಅವ್ರು ಕೂಡ ಎಲ್ಲರೂ ಬಂದಿದ್ದಾರೆ. ವಿ.ಟಿ. ಕಾಂಬ್ಳೆ ಅವರು ಕೂಡ ಇದ್ದಾರೆ. ಪರಿಚಯ ಆದರು, ಅಲ್ಲೇ ಪರಿಚಯ ಆದರು. ಭಂತೇಜಿ ಅವರು ಕರ್ನಾಟಕ ಭಂತೇಜಿ ಅಂತ ಹೇಳಿ ಅಲ್ಲಿ ವೇದಿಕೆಯಲ್ಲಿ ಪರಿಚಯ ಮಾಡಿದ್ರು. ಅವಾಗ ಉಪಾಸಕರು ಪರಿಚಯ ಆದರು. ಸೊ ಅವ್ರಿಗೆ ನಿರ್ದೇಶನ ಕೊಟ್ಟರು, ಈ ರೀತಿ ಕರ್ನಾಟಕದಲ್ಲಿ ಒಂದು ಶಿಕ್ಷಣ ಶಿಬಿರವನ್ನು ಮಾಡಬೇಕು ಅಂತ ಹೇಳಿದ್ರು. ಅವಾಗ ಉಪಾಸಕರು ಕೂಡ ಒಪ್ಪಿಕೊಂಡ್ರು. ದರ್ಶನ ಉಪಾಸಕರು ಮತ್ತು ಅವ್ರ ತಂಡದವರೆಲ್ಲ ನಾವು ಮಾಡ್ತೇವೆ ಭಂತೇಜಿ ಬನ್ನಿ ಅಂತ.
ಇದಕ್ಕೂ ಮುಂಚೆ ಬೀದರಲ್ಲಿ ಕಾರ್ಯಕ್ರಮ ಮಾಡಿದಾಗ, ಗುಲ್ಬರ್ಗದಲ್ಲಿ ಕಾರ್ಯಕ್ರಮ ಮಾಡಿದಾಗ ಡಾಕ್ಟರ್ ಪದ್ಮಶ್ರೀ ವಿಭೂತಿ ಅವರು ಅಲ್ಲಿ ಕೂಡ ಸಭೆಗಳು ಬಂದಿದ್ದು, ಅಲ್ಲಿ ಕೂಡ ಪರಿಚಯ ಆದರು. ಕರ್ನಾಟಕ ಮೊತ್ತಕ್ಕೆ ಮತ್ತು ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಸೇರಿ ಒಂದು ಶಿಬಿರಗಳನ್ನು ಮಾಡಬೇಕು ಅನ್ನೋ ನಿರ್ದೇಶನವನ್ನು ಕೊಟ್ಟು ತಂಡಕ್ಕೆ ತಂಡ ಆ ರೀತಿಯಾಗಿ ಕೆಲಸ ಮಾಡುದು. ತಂಡದ ಆಹ್ವಾನದ ಮೇಲೆ ನೀವೆಲ್ಲರೂ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬಾ ಸಾಧುವಾದ ಹೇಳ್ತಾ ನನ್ನ ಈ ಒಂದು ವಿವರಣೆಯನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮ್ಮ ಮುಖ